ಮಾಡಿದ್ದಾರೆ, ಇಬ್ರು ಚೆನ್ನಾಗಿದ್ದಾರೆ. ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಇಷ್ಟ, ಅದು ಸಕ್ಕತ್ತಾಗಿದೆ. ಸಿಂಗರ್ ಆಗಿ ಇಷ್ಟ ಆಗ್ತಾರೆ, ಆಕ್ಟಿಂಗ್ ಆಗಿ ಇವಾಗ ಚೆನ್ನಾಗಿ ಮಾಡ್ತಿದ್ದಾರೆ. ಹಿಂಗೆ ಕ್ಲಿಕ್ ಆಗಲಿ ಅವ್ರು ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ, ಟ್ವಿಸ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಇವಾಗ ತಾನೇ ಬೆಳೀತಾ ಇರೋರು, ಇನ್ನೂ ಬೆಳೀರಿ ಚೆನ್ನಾಗಿ. ಅದನ್ನೆಲ್ಲ ಚಂದನ್ ಶೆಟ್ಟಿ ಅವರು ಇದ್ರಲ್ಲಿ ತೋರಿಸಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಆಕ್ಟಿಂಗ್ ಮಾತ್ರ ಅಲ್ಟಿಮೇಟೆಡ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಮೂವಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಚಿತ್ರ. ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ, ಎಲ್ಲ ನೀವೇ ನೋಡಿದ್ದೀರಾ, ಮಿಲಿಯನ್ ಗಟ್ಟೆ ಓಡಿಸಿದ್ದೀರಾ, ನಿಮಗೆ ಗೊತ್ತಿದೆ, ಚೆನ್ನಾಗಿದೆ. ಇದು ಫಸ್ಟ್ ಮೂವಿ ಅಂತ ಅನ್ಸಲ್ಲ ಚಂದನ್ ಶೆಟ್ಟಿ ಅವ್ರದ್ದು, ಸಖತ್ತಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ, ಎಲ್ಲರೂ ನೋಡಿ ಅಂತ ಕೇಳ್ಕೊತೀನಿ. ಟ್ವಿಸ್ಟ್ ತುಂಬ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಅಂತೂ ಅಲ್ಟಿಮೇಟೆಡ್ ಆಗಿದೆ, ಎಲ್ಲರೂ ಬಂದು ನೋಡಿ. ಇದು ಒಂದು ಸೀನ್ ಆದಮೇಲೆ ಇನ್ನೊಂದು ಸೀನು, ಯಾರು ಸೂತ್ರಧಾರಿ ಯಾರು ಪಾತ್ರಧಾರಿ ಯಾರು ಅನ್ನೋ ಒಂದು ರೀತಿ ಸಸ್ಪೆನ್ಸು ಎಲ್ರಿಗೂ ಇದಾಗುತ್ತೆ. ಚಂದನ್ ಶೆಟ್ಟಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ, ರೈಟರ್ ಆಗಿ, ತುಂಬ ರ್ಯಾಪರ್ ಆಗೆಲ್ಲ ಒಳ್ಳೆ ಹೆಸರು ಮಾಡಿದರು. ಇದರಲ್ಲಿ ಆ್ಯಕ್ಟರ್ ಆಗಿ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಸೊ ಇದೇ ಥರ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಎಂಟೈರ್ ಟೀಮ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರು ಅವರ ಸಣ್ಣ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಸೊ ಪಾತ್ರಗಳಲ್ಲೂ ಎಲ್ಲೂ ಕೂಡ ವಲ್ಗಾರಿಟಿ ಆಗಲಿ ಏನಾಗಲಿ ಇಲ್ಲ, ಫ್ಯಾಮಿಲಿಯವರೆಲ್ಲ ಕೂತು ನೋಡಬೇಕಾದಂಥ ಒಂದು ಸಿನಿಮಾ. ಆಲ್ ದಿ ಬೆಸ್ಟ್ ಹೇಳ್ತೀನಿ ಎಂಟೈರ್ ಟೀಮ್ಗೆ. ಖಂಡಿತವಾಗ್ಲೂ ಸರ್, ಇದು ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಮ್ಯೂಸಿಕ್ಕು ಕೂಡ, ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಚೆನ್ನಾಗಿದೆ. ಆಮೇಲೆ ತಬಲಾ ನಾಣಿ ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೊ ಹಾಗಾಗಿ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ, ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಇದೆ ಜನರ ಪ್ರತಿಕ್ರಿಯೆ, ಇವಾಗ ವಾರ ಇವೆಲ್ಲ ಇದೆ, ಆದರೂ ಕೂಡ ಇವಾಗ ನೋಡಿದ್ರಲ್ಲ ಎಲ್ಲ ಜನ ಬಂದಿದ್ದಾರೆ. ಸೊ ಅದೇ ಥರ ಬಂದು ಸಿನಿಮಾ ಮೌತ್ ಟಾಕ್ ಆಗುತ್ತೆ ಅನ್ನೋದೊಂದಿದೆ. ಸೊ ಹಾಗಾಗಿ ಆಗಲಿ, ಎಂಟೈರ್ ಸಿನಿಮಾಗೆ ಒಳ್ಳೇದಾಗಲಿ ಅಂತ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಚೆನ್ನಾಗಿದೆ, ಲವರ್ ಇಷ್ಟ ಆಯಿತು, ಅವ್ರ ಆ್ಯಕ್ಟ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಫಿಲಮು, 100 ಡೇಸ್ ಒಳ್ಳೆ ರನ್ನಿಂಗ್ ಆಗಲಿ. ಇನ್ನು 4 ಸರಿ ಬಂದು ನೋಡ್ಬೇಕು ನಾನೇ, ಹಂಗೆ ಚೆನ್ನಾಗಿದೆ, ಸೂಪರ್ ಇದೆ, ಸಖತ್ತಾಗಿದೆ ಮೂವಿ. ನೋಡ್ಬೋದು, ಎಲ್ಲರೂ ಬಂದು ಆರಾಮಾಗಿ ನೋಡ್ಬೋದು, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಂಥರ ಕ್ಯೂರಿಯಾಸಿಟಿ ಇದೆ ಮೂವಿ, ಏನಾಗ್ಬೋದು ಅನ್ನೋ ಒಂಥರ ಕಾತುರ ಥರ ಇದೆ. ಸೂಪರ್ ಆಗಿದೆ ಸರ್ ಮೂವಿ. ಸರ್ ಎಲ್ಲ ಚೆನ್ನಾಗಿದೆ ಸರ್, ಮ್ಯೂಸಿಕ್ ಆಗಲಿ ಒಂಥರ ಸೂಪರ್ ಆಗಿದೆ ಸರ್ ಮೂವಿ. ಒಂದೇ ಮಾತಾಡ್ಬೇಕಂದ್ರೆ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಚಂದನ್ ಶೆಟ್ಟಿ ಹಾಡುಗಳು, ನವರಸನ ಆ್ಯಕ್ಟಿಂಗು ಎಲ್ಲದ್ರಲ್ಲೂ ಸೂಪರ್. ಯಾವುದು ಎಲ್ಲೂ ಫೇಲೇ ಇಲ್ಲ, ಮೊದಲಿಂದ ಕೊನೆ ತನಕ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಎದ್ದು ಬರಬೇಕು ಅಂತ ಅನಿಸೋದೇ ಇಲ್ಲ. ಕೊನೆ ಎಂಡಿಂಗ್ ತನಕ ಸ್ಟೋರಿ ಭಾರಿ ಚೆನ್ನಾಗಿ, ಎಲ್ಲರೂ ನೋಡಿ. ಅಯ್ಯೋ ಫ್ಯಾಮಿಲಿ ಬಂದು ಆರಾಮಾಗಿ ನೋಡ್ಬೋದು. ಅಯ್ಯೋ ತುಂಬ ಚೆನ್ನಾಗಿದೆ ರೀ, ಸಖತ್ತಾಗೈತೆ, ಖುಷಿ ಆಯಿತು. ಇದಕ್ಕಿಂತ ಇನ್ನೇನು ಬೇಕು ಫಿಲಮ್ಮು? ಲಾಸ್ಟು ಕೊನೆ ತನಕ ಎಂಡಿಂಗ್ ತನಕ. ಅಯ್ಯೋ ಕ್ಲೈಮ್ಯಾಕ್ಸೇ ಭಾರಿ ಇಷ್ಟ ರೀ. ಫಿಲಮಲ್ಲಿ ಕ್ಲೈಮ್ಯಾಕ್ಸ್ ಚೆನ್ನಾಗಿರ್ಬೇಕು, ಇಲ್ಲಾಂದರೆ ಪಿಕ್ಚರ್ ನೋಡಲ್ಲ. ಇಲ್ಲ ತುಂಬ ಚೆನ್ನಾಗಿದೆ, ಚಂದನ್ ಶೆಟ್ಟಿ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಇನ್ನು ಮೋಸ್ಟ್ಲಿ ಸೆಕೆಂಡ್ ಪಾರ್ಟು ಬರ್ಬೋದು ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇಲ್ಲ, ಇದು ಫಸ್ಟ್ ಟೈಮು, ಸೆಕೆಂಡ್ ಟೈಮಾಗಿ ನಾಯಕ ನಟಿಸೋರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಭವಿಷ್ಯ, ಇನ್ನು ಕನ್ನಡ ಚಿತ್ರರಂಗಕ್ಕೆ ಹೊಸ ಮುಖಗಳು, ಪ್ರತಿಭೆಗಳು ಬರ್ತಾ ಇದ್ದಾವೆ ಅನ್ನೋ ಥರ ಈಗ ನಮಗೆ ಅನಿಸ್ತಾ ಇದೆ. ಇಲ್ಲ, ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸಾಂಗ್ಸ್ ಅಂತೂ ತುಂಬ ಸೂಪರ್ ಹಿಟ್. ಯಾಕೆಂದರೆ ಚಂದನ್ ಶೆಟ್ಟಿ ಸಾಂಗ್ಸ್ ಆ್ಯಂಡ್ ಮ್ಯೂಸಿಕ್ ಅಂತಂದರೆ ತುಂಬ ಇರುತ್ತೆ. ಅವರೇ ಸಾಂಗ್ ಮಾಡ್ತಾರೆ, ಅವರೇ ಆಡ್ತಾರೆ ಇರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಇನ್ನೊಂದು ಪಾರ್ಟ್ 2 ಬರೋ ಥರ ಚಾನ್ಸಸ್ ಇದೆ ಸರ್. ಇದು ಹೌದೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಎಲ್ಲರ ಕ್ಯಾರೆಕ್ಟರ್ಸು ಅವ್ರವ್ರ ಪ್ರಕಾರ ತುಂಬಾ ಚೆನ್ನಾಗಿ ಮಾಡವ್ರೆ. ಎಸ್ಪೆಷಲಿ ಆ್ಯಸ್ ಆನ್ ಇನ್ಸ್ಪೆಕ್ಟರ್ ಚಂದನ್ ಶೆಟ್ಟಿ ವಾಸ್ ಆಸಮ್ ಆ್ಯಂಡ್ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಇಟ್ ಈಸ್ ಅ ಗುಡ್ ಮೆಸೇಜ್ ಟು ದಿ ಸೊಸೈಟಿ ಆಲ್ಸೋ. ತುಂಬ ಚೆನ್ನಾಗಿದೆ ಎಲ್ಲರದು ಆ್ಯಕ್ಟಿಂಗು, ಎಸ್ಪೆಷಲಿ ದಿ ಟೈಟಲ್ ಸಾಂಗ್ ನನಗೆ ತುಂಬ ಇಷ್ಟ ಆಗಿರುತ್ತೆ. ಈ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಇದರಲ್ಲಿ. ಓಕೆ, ವೆರಿ ಗುಡ್. ಇದು ಮಾಡ್ಬೋದು, ಇದರಲ್ಲೇ ಇನ್ನೂ ಇಂಪ್ರೂವ್ ಮಾಡ್ಬೋದು. ಈವನ್ ಚಂದನ್ ಶೆಟ್ಟಿ ಅವ್ರದ್ದು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಆ್ಯಕ್ಚುಲಿ ಇದು ಆ್ಯಕ್ಟಿಂಗ್ನಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಡೆಫಿನೆಟ್ಲಿ. ಬಟ್ ಇಟ್ ಈಸ್ ನೌ, ಆ್ಯಸ್ ಆಫ್ ನೌ
ಈಗ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ವೆರಿ ಎನ್ಕರೇಜಿಂಗ್.